ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಸ್ನ ಲಾಸ್ಟ್ವರೆಗೂ ನೋಡ್ರಿ. ಬರೀ ವಿಡಿಯೋನ ಶುರು ಮಾಡೋಣಂತ. ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ನಾನು ವರಮಹಾಲಕ್ಷ್ಮಿ ವಿಶೇಷ ಅಂತ ಹೇಳಿ ಕಾಸಿನ ಸರ ಮಾಡೋದು ಹೆಂಗ ಅಂತ ನಿಮಗೆ ಇವತ್ತಿನ ವಿಡಿಯೋದಾಗ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲೇ ಗೋಲ್ಡನ್ ಕಲರ್ ಲೇಸ್ನ ತಗೊಂಡೇನಿ. ಇದು ಸ್ವಲ್ಪ ಅಗಲ ಐತಿ, ಆದಷ್ಟು ಈ ರೀತಿ ಅಗಲ ಇರೋ ಲೇಸ್ನ ತಗೋರಿ. ನಂತರ ನಾನು ಡೆಕೋರೇಷನಿಗಂತ ಒಂದು ಗೋಲ್ಡನ್ ಕಲರ್ ಲೇಸ್ನ ತಗೊಂಡಿನಿ. ನಂತರ ಕಾಸಿನ ಸರ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರೋದು ಕಾಯಿನ್ಸು. ಸೊ ನನ್ನ ಹತ್ರ 5 ರೂಪೀಸ್, 10 ರೂಪೀಸ್, 1 ರೂಪಿ, 2 ರೂಪಿ ಆ ರೀತಿ ಕಾಯಿನ್ಸ್ ಇತ್ತು, ಅದನ್ನು ನಾನು ತಗೊಂಡೇನಿ. ನಂತರ ಸ್ಟಿಕ್ ಮಾಡೋದಕ್ಕೆ ಫೆವಿ ಬಾಂಡ್ ಗ್ಲೂ ಮತ್ತು ಕಟ್ ಮಾಡೋದಕ್ಕೆ ಸೀಸರ್. ನಿಮ್ಮ ಹತ್ರ ಈ ರೀತಿ ಕಾಯಿನ್ಸ್ ಇಲ್ಲಾಂದ್ರೂ ನೀವು ಆರ್ಟಿಫಿಷಿಯಲ್ ಕಾಯಿನ್ಸ್ನ ಹಚ್ಚಿ ಡೆಕೋರೇಟ್ ಮಾಡ್ಕೋಬೋದು. ಬರೀ ಈಗ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಕೆಳಗಡೆ ಒಂದು ರಫ್ ಶೀಟ್ನ ಹಾಕ್ಕೊಂಡಿನಿ. ಅದಾದಮೇಲೆ ಅದಕ್ಕೆ ನಾನಿಲ್ಲೇ ಆಗಲೇ ಏನು ರಿಬ್ಬನ್ ತೋರಿಸ್ದೆ ಅದನ್ನು ನಾನಿಲ್ಲೇ ನೀಟಾಗಿ ಮಾಲೆ ಯಾವ ರೀತಿ ಕಾಣಿಸುತ್ತಲ್ಲ ಆ ರೀತಿ ನಾನಿಲ್ಲೇ ಸ್ಟಿಕ್ ಮಾಡ್ಕೊಳತ್ತೀನಿ. ಅದಕ್ಕೆ ನಾನಿಲ್ಲೇ ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡತ್ತೀನಿ. ನೀವು ಬೇಕಾದ್ರೆ ಸೆಲೋ ಟೇಪ್ನು ಯೂಸ್ ಮಾಡ್ಬೋದು. ಈ ಶೀಟ್ ಏನಕ್ಕಂದ್ರೆ ನಾವು ಗ್ಲೂನಿಂದ ಸ್ಟಿಕ್ ಮಾಡ್ತಿರ್ತೀವಿ, ಹಾಗಾಗಿ ಕೆಳಗಡೆ ಸರ್ಫೇಸ್ ಏನು ಹಾಳಾಗಬಾರ್ದು ಅಂತ ಹೇಳಿ ನಾನಿಲ್ಲೇ ಒಂದು ರಫ್ ಶೀಟ್ನ ಯೂಸ್ ಮಾಡ್ಕೊಳತ್ತೀನಿ. ಈಗ ನೋಡ್ರಿ, ನಾನು ಈ ರಿಬ್ಬನ್ನ ಯು ಶೇಪ್ನಾಗ ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡಿಕೊಂಡು ಈ ರಫ್ ಶೀಟ್ಗೆ ಸ್ಟಿಕ್ ಮಾಡತ್ತೀನಿ. ಆಮೇಲೆ ಇದನ್ನು ನಾವೆಲ್ಲ ರಿಮೂವ್ ಮಾಡ್ಕೋಬೋದು. ಈಗ ನೋಡ್ರಿ, ಇದೆಲ್ಲ ಸ್ಟಿಕ್ ಮಾಡ್ಕೊಂಡಾಯ್ತು. ಈಗ ಬರೀ ಇದಕ್ಕೆ ನಾವು ಒಂದೊಂದಾಗಿನ ಕಾಯಿನ್ಸ್ನ ಸ್ಟಿಕ್ ಮಾಡ್ಕೊಳ್ಳೋಣ. ಕಾಯಿನ್ಸ್ ಸ್ಟಿಕ್ ಮಾಡುವಾಗ ಈ ರಿಬ್ಬನ್ ಏನೈತಿ ಇದು ಸ್ಟಿಫ್ ಆಗಿ ನಮ್ಗೆ ಮಾಲೆ ಏನು ಡಿಸೈನ್ ಇರ್ತೈತಿ ಆ ರೀತಿ ಇರಲಿ ಅಂತ ಹೇಳಿ ನಾನು ಇದನ್ನು ಸೆಕ್ಯೂರ್ ಮಾಡ್ಕೊಂಡಿನಿ. ಈಗ ನೋಡ್ರಿ, ನಾನು ಫೆವಿ ಬಾಂಡ್ ಗ್ಲೂನ ಯೂಸ್ ಮಾಡಿಕೊಂಡು ಒಂದೊಂದು ಕಾಯಿನ್ಸ್ನ ಸ್ಟಿಕ್ ಮಾಡತ್ತೀನಿ. ಈ ಗ್ಲೂ ಬಹಳ ಸ್ಟ್ರಾಂಗ್ ಇರ್ತೈತಿ, ಹಾಗಾಗಿ ಇದನ್ನು ಯೂಸ್ ಮಾಡತ್ತೀನಿ. ಈ ಕ್ರಾಫ್ಟ್ನ ಮಾಡೋದಕ್ಕೆ ನಾನು ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೀನಿ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ. ಸ್ನೇಹಿತರೆ, ಆಗಲೇ ನಾನು ನಿಮ್ಗೆ ಆರ್ಟಿಫಿಷಿಯಲ್ ಕಾಯಿನ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದೆ, ಅದ್ರದ್ದು ಇಮೇಜ್ ಇಲ್ಲಿ ಕೊಟ್ಟೇನಿ ನೋಡ್ರಿ. ಇದನ್ನು ನಾವು ಹ್ಯಾಂಡ್ ವರ್ಕ್ ಮಾಡೋದ್ರಾಗ ನಾವು ಯೂಸ್ ಮಾಡ್ತೀವಿ, ಹಾಗಾಗಿ ಅವನು ನಾವು ಈ ಕಾಯಿನ್ಸ್ ಬದಲಿ ಸ್ಟಿಕ್ ಮಾಡ್ಬೋದು. ಅದು ಲೈಟ್ ವೇಟಿನೂ ಇರ್ತಾವೆ, ನೀಟಾಗಿನೂ ಕುತ್ಕೋತೈತಿ. ಈಗ ನೋಡ್ರಿ, ಎಲ್ಲ ಕಾಯಿನ್ಸ್ನು ಸ್ಟಿಕ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ನಾನಿಲ್ಲೇ ಗೋಲ್ಡನ್ ಕಲರ್ ಲೇಸ್ನ ಯೂಸ್ ಮಾಡತ್ತೀನಿ. ಈ ಕಾಯಿನ್ಸ್ ಹಚ್ಚಿದಾಗ ಏನು ಬಾರ್ಡರ್ ಐತಿ ಅಲ್ಲೇ ನಾನು ಈ ಲೇಸ್ನ ಸ್ಟಿಕ್ ಮಾಡ್ಕೋತೀನಿ. ಸೇಮ್ ಅದ ಫೆವಿ ಬಾಂಡ್ ಗ್ಲೂನ ಯೂಸ್ ಮಾಡತ್ತೀನಿ. ಇಲ್ಲಾಂದರೆ ನೀವು B7000 ಗ್ಲೂನು ಯೂಸ್ ಮಾಡ್ಬೋದು. ಈಗ ನೋಡ್ರಿ, ಈ ಲೇಸ್ನ ಸ್ಟಿಕ್ ಮಾಡಿದ್ಮೇಲೆ ಇದರ ಲುಕ್ಕ ಚೇಂಜ್ ಆಯಿತು. ಈಗೇನು ನಾವು ಇದೆಲ್ಲ ಕಾಯಿನ್ಸು ಲೇಸ್ನ ಸ್ಟಿಕ್ ಮಾಡ್ಕೊಂಡಿವಿ, ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಂದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ, ಫಿನಿಶಿಂಗೂ ಬರ್ತೈತಿ. ಹಾಗಾಗಿ ನಾನು ಇದನ್ನು ಆಲ್ಮೋಸ್ಟ್ ಒಂದು 5 to 6 hours ಡ್ರೈ ಆಗಕ್ಕೆ ಬಿಟ್ಟು ನಂತರ ನಾನು ಇದನ್ನು ಆ ಶೀಟ್ ಏನು ಯೂಸ್ ಮಾಡಿದ್ವಿ ಕೆಳಗಡೆ ಅದರಿಂದ ನಾನು ರಿಮೂವ್ ಮಾಡತ್ತೀನಿ. ಪೇಪರಿಂದ ರಿಮೂವ್ ಮಾಡುವಾಗ ಆದಷ್ಟು ಹುಷಾರಾಗಿ ಮಾಡಿರಿ, ಇಲ್ಲಾಂದ್ರೆ ಕಾಯಿನ್ಸ್ ಅಥವಾ ಲೇಸ್ ಹಾಳಾಗೋ ಚಾನ್ಸಸ್ ಇರ್ತೈತಿ. ಈಗ ನೋಡ್ರಿ, ಇದನ್ನು ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ನಿಮ್ಗೆ ವೈಟ್ ಬ್ಯಾಕ್ಗ್ರೌಂಡ್ನಾಗ ಇಟ್ಟು ತೋರ್ಸಾತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಈಗ ನೋಡ್ರಿ, ಇದನ್ನು ನೀವು ಈ ರೀತಿನೂ ಯೂಸ್ ಮಾಡ್ಬೋದು, ಇಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡ್ತೀವಂದ್ರೆ ಅದನ್ನು ನೀವು ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲೇ ಗ್ರೀನ್ ಮತ್ತು ರೆಡ್ ಕಲರ್ ಸಣ್ಣದ ಕುಂದನ್ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡತ್ತೀನಿ. ನಿಮಗೆ ಬೇಕಾದರೆ ನೀವು ಮಿರರ್ಸ್ನ ಯೂಸ್ ಮಾಡ್ಕೋಬೋದು. ಸ್ಟಿಕ್ ಮಾಡೋದಕ್ಕೆ ಇಲ್ಲೇ B7000 ಗ್ಲೂ ಮತ್ತು ಒಂದು ಗ್ಲೂ ಪೆನ್ನ ಯೂಸ್ ಮಾಡ್ಕೊಂಡೀನಿ. ಈಗೇನು ನಾವು ಬಾರ್ಡರ್ ಮತ್ತು ಕಾಯಿನ್ಸ್ನ ಸ್ಟಿಕ್ ಮಾಡ್ಕೊಂಡ್ವಿ ಅದರ ನಡು ಒಂದು ಗ್ಯಾಪ್ ಐತಿ, ಸೊ ಅಲ್ಲೇ ನಾನು ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನ್ಸ್ನ ಸ್ಟಿಕ್ ಮಾಡಿಕೊಂಡು ಡೆಕೋರೇಟ್ ಮಾಡತ್ತೀನಿ. ಒಂದು ರೆಡ್ಡು ಗ್ರೀನ್ ಅಲ್ಟರ್ನೇಟ್ ಆಗಿ ನಾನು ಪೇಸ್ಟ್ ಮಾಡ್ಕೊಳತ್ತೀನಿ. ಕುಂದನ್ ಸ್ಟೋನ್ಸು ಭಾಳ ಸಣ್ಣದಿರೋದ್ರಿಂದ ನಾನು ಗ್ಲೂ ಪೆನ್ನ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡತ್ತೀನಿ. ಗ್ರೀನ್ ಕಂಪ್ಲೀಟ್ ಆಯ್ತು, ನಂತರ ನಾನು ರೆಡ್ ಸ್ಟೋನ್ಸ್ನ ಸ್ಟಿಕ್ ಮಾಡತ್ತೀನಿ.
ಸ್ನೇಹಿತರೆ, ಈಗ ಸ್ಟೋನ್ಸ್ ಎಲ್ಲ ಸ್ಟಿಕ್ ಮಾಡ್ಕೊಂಡಾತು. ಈ ಕಾಯಿನ್ಸ್ನ ಇನ್ನೊಂದಿಷ್ಟು ಡೆಕೋರೇಟ್ ಆಗಿ ಒಂದು ಪೂಜಾ ಲುಕ್ ಕ್ರಿಯೇಟ್ ಆಗಕ್ಕೆ ನಾನಿಲ್ಲಿ ಗಂಧ, ಅರಿಶಿನ ಮತ್ತು ಕುಂಕುಮನ ಬಳಸ್ಕೊಂಡು ಅದಕ್ಕೆ ಡೆಕೋರೇಟ್ ಮಾಡತ್ತೀನಿ. ಅದಕ್ಕೆ ನಾನಿಲ್ಲಿ ಇಯರ್ ಬಡ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದೊಂದು ಡಾಟ್ಸ್ನ ಕಾಯಿನ್ಸ್ ಮೇಲೆ ಇಡಾತೀನಿ. ಮೊದಲಿಗೆ ಗಂಧ, ನಂತರ ಅರಿಶಿನ, ನಂತರ ಕುಂಕುಮ. ಈ ಮೂರಕ್ಕೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ನೇಹಿತರೆ, ಈ ಕಾಸಿನ ಸರ ಅಥವಾ ಮಾಲಿ ಏನು ಕರಿತೀವಿ, ಇದನ್ನು ನಾವು ದೇವ್ರ ಫೋಟೋಗೆ ಹಾಕ್ಬೋದು, ಇಲ್ಲ ಕಳಶ ಕೂಡಿಸಿರ್ತೀವಲ್ಲ ಅದಕ್ಕೂ ಹಾಕಿದ್ರೆ ಇನ್ನೂ ಚಂದ ಕಾಣಿಸ್ತೈತಿ. ನೋಡ್ರಿ ಸ್ನೇಹಿತರೆ, ಈ ಕಾಯಿನ್ಸಿಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡಾದ್ಮೇಲೆ ಒಂದು ಒಳ್ಳೆ ಪೂಜಾ ಲುಕ್ ಅನ್ನೋದು ಕ್ರಿಯೇಟ್ ಆಯಿತು. ನೋಡಿದ್ರಲ್ಲ, ಈ ರೀತಿಯಾಗಿ ಮನೆಯೊಳಗೆ ಅವೈಲೇಬಲ್ ಇರುವಂಥ ಕೆಲವೊಂದು ಮಟೀರಿಯಲ್ಸ್ನ ಬಳಸ್ಕೊಂಡು ನಾವು ಯಾವ ರೀತಿ ಕಾಸಿನ ಸರನ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಾಗ ನೋಡ್ಕೊಂಬಂದ್ರಿ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ನಾಗ ತಿಳಿಸೋದನ್ನು ಮರಿಬೇಡ್ರಿ. ಇದಷ್ಟೇ ಅಲ್ಲದೆ ಹಬ್ಬದ ವಿಶೇಷ ಮತ್ತಷ್ಟು ಸಂಚಿಕೆಗಳು ಚಾನಲ್ನಾಗ ಬರೋದೈತಿ. ಅದಕ್ಕೆಲ್ಲ ಸ್ಟೇ ಟ್ಯೂನ್ಡ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಅದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ಸೇರ್ತಾವ. ಮತ್ತೆ ಭೇಟಿ ಆಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋದಾಗ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.